ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಇವಾಗ ಟೈಮ್ ಬಂದ್ಬಿಟ್ಟು ವಾಚ್ ನೋಡ್ತಾ ಇದ್ದೀನಿ, ವಾಚ್ ಇಲ್ಲ. ಸೊ ಇವಾಗ ಟೈಮ್ ಬಂದು 6:30 ಆಗ್ತಾ ಬಂತು. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ತಾನೇ ನಾನು ಫ್ರೆಶನ್ ಅಪ್ ಆಗಿ ಬಂದೆ, ನಂದು ಸ್ನಾನ ಆಯ್ತು. ಸೊ ಇವಾಗ ಅಡಿಗೆ ಮಾಡೋಣ ಅಂತ ಅನ್ಕೊಂಡೆ. ಡಿನ್ನರ್ಗೆ ಏನಾದ್ರು ಪ್ರಿಪೇರ್ ಮಾಡಬೇಕು ಅಲ್ವಾ. ನಾನಿವತ್ತು ಡಿನ್ನರ್ಗೆ ಜವಾರ್ ರೋಟಿ ಅಂದ್ರೆ ಜೋಳದ ರೊಟ್ಟಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದು ತುಂಬಾ ಈಸಿ ಹಾಗೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನನಗಂತೂ ಆ ರೋಟಿ ತುಂಬಾನೇ ಫೇವ್ರೇಟ್. ಹಾಗೇನೆ ಅದು ಹೆಲ್ತ್ಗೆ ಕೂಡ ಒಳ್ಳೇದು. ಸೊ ಅದ್ರ ಜೊತೆಗೆ ಚನಾ ಕರಿ ಇದೆ. ಸೊ ಚನಾ ಕರಿ ಹಾಗೆ ಜವಾರ್ ರೋಟಿ ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ. ಸೊ ಹಾಗಾದ್ರೆ ಬನ್ನಿ ಜವಾರ್ ರೋಟಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ನೀರು ತಗೊಂತೀನಿ. ಅದನ್ನ ಇವಾಗ ಬಿಸಿ ಆಗೋದಕ್ಕೆ ಇಡೋಣ. ನಾನಿವತ್ತು ಬಂದ್ಬಿಟ್ಟು ಈ ಆಟನ ಯೂಸ್ ಮಾಡ್ತಾ ಇದ್ದೀನಿ, ಜವಾರ್ ರೊಟ್ಟಿದು. ಸೊ ಇದು ಇಬ್ರು ಅಲ್ಲಿ ಬರ್ದಿದೆ ಎಲ್ಲ. ಇದು ಯೆಲ್ಲೋ ಕಲರ್ ಅಲ್ಲಿದೆ. ಇದನ್ನು ಖಾಲಿ ಆಗ್ತಾ ಬಂದು ನೋಡಿ, ಈ ತರ ಇದೆ. ಸೊ ಹಾಗೇನೆ ಇವಾಗ ನಾವು ನೀರಿಟ್ವಿಯಲ್ಲ, ಸೊ ಈ ನೀರಿಗೆನೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಯಾಕೆಂದ್ರೆ ಆಮೇಲೆ ಇದಕ್ಕೆ ಉಪ್ಪು ಸೇರಿಸಿದ್ರೆ ಚೆನ್ನಾಗಿರಲ್ಲ. ಬಿಸುವಾಗ್ಲೇ ನಾವು ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ. ಇದು ಆಟನು ಖಾಲಿ ಆಗ್ತಾ ಬಂತು. ನಾಳೆ ಶಾಪಿಂಗ್ ಮಾಡಬೇಕು. ತುಂಬಾ ಗ್ರೋಸರೀಸ್ ಖಾಲಿ ಆಗಿದೆ ಮನೆಯಲ್ಲಿ. ಸೊ ನಾಳೆ ಶಾಪಿಂಗ್ ಮಾಡಬೇಕು. ಸೊ ಇದಂತೂ ನನ್ನ ಮನೆಯಲ್ಲಿ ಯಾವತ್ತೂ ಇದ್ದೇ ಇರುತ್ತೆ. ಸೊ ದಿಸ್ ಒನ್ ಈಸ್ ಮೈ ಫೇವ್ರೇಟ್. ಗೈಸ್, ಇವಾಗ ನೀರು ಕುದಿತಾ ಇದೆ. ಸೊ ನಾವು ಇದನ್ನ ಇದಕ್ಕೆ ಸೇರ್ಸೋಣ. ಸೇರಿಸ್ದಂಗೆ ನಾವು ಇದನ್ನ ಆಡಿಸ್ತಾ ಇರ್ಬೇಕು ಸ್ಪೂನ್ನ. ಇಲ್ಲಾಂದ್ರೆ ಅದು ಅಲ್ಲೇ ಮಿಕ್ಸ್ ಆಗಲ್ಲ ಚೆನ್ನಾಗಿ. ಸೊ ಇದು ಆಲ್ರೆಡಿ ಕುದಿ ಬರ್ತಾ ಇದೆ. ಸೊ ಸಾಕಂತ ಅನ್ಸುತ್ತೆ, ನೋಡೋಣ. ನೋಡಿ, ಇದು ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸೊ ಇವಾಗ ಇದು ಬಿಸಿ ಬಿಸಿ ಇರುತ್ತೆ. ಸೊ ಬಿಸಿ ಬಿಸಿನೇ ನಾವು ರೊಟ್ಟಿ ತಟ್ಟಬೇಕಾಗುತ್ತೆ. ಸೊ ಇಲ್ಲಿ ಹಾಕೋಣ. ನೋಡಿ, ಈ ತರ ಮಾಡ್ಕೊಬೇಕು. ಯಾವ ತರ ನಾವು ಹಿಟ್ಟನ್ನ ಕಲಿಸ್ತೀವಿ ನೋಡಿ, ಸೊ ಅದೇ ತರ ಬರಬೇಕು. ತುಂಬಾ ಸ್ಮೂತ್ ಆಗಿ ಬರುತ್ತೆ ಇದು. ಸೊ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಇದು ಅಟ್ಟ ಈ ತರ ಆಗಿದೆ, ಎಷ್ಟು ಸ್ಮೂತ್ ಆಗಿದೆ ನೋಡಿ. ಸೊ ಇವಾಗ ಇದರಲ್ಲಿ ರೊಟ್ಟಿ ಮಾಡೋಣ. ಸೊ ಈ ತರ ಕಟ್ ಮಾಡ್ಕೊಂಡು ಇಡ್ತಾ ಇದ್ದೀನಿ. ನಾನಿಲ್ಲಿ ನಿಮ್ಗೆ ಒಂದು ಮಾಡಿ ತೋರಿಸ್ತೀನಿ ನಾನು ಯಾವ ತರ ರೊಟ್ಟಿನ ತಡ್ತೀನಿ ಅಂತ. ಇದು ನಾನು ಮಾಡೋ ಮೆಥಡ್. ಸೊ ಇದ್ರದ್ದು ಇನ್ನೊಂದು ಏನ್ ಗೊತ್ತಾ, ಇದು ನಾವು ಚಪಾತಿ ಎಲ್ಲ ಮಾಡ್ತೀವಿ ಅಲ್ಲ, ಆ ತರ ಪರ್ಫೆಕ್ಟ್ ಸೈಜ್ ಅಲ್ಲಿ ಇದು ಬರೋದಿಲ್ಲ. ತುಂಬಾ ಏನ್ ಹೇಳ್ತಾರೆ, ತುಂಬಾ ಕೇರ್ಫುಲ್ ಆಗಿ ಇದನ್ನ ಲಟ್ಟಿಸ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಮಧ್ಯದಲ್ಲೇ ಕಟ್ ಆಗ್ಬಿಡುತ್ತೆ. ಜೋಳದ ರೊಟ್ಟಿ ಯಾವಾಗ್ಲೂ ತುಪ್ಪದಿಂದನೇ ಮಾಡಿದ್ರೆ ತುಂಬಾನೇ ಟೇಸ್ಟಿ ಆಗಿ ಬರುತ್ತೆ. ಹಾಗೂ ಹೆಲ್ದಿ ಅಲ್ವಾ ತುಪ್ಪ. ಸೊ ತುಂಬಾನೇ ಹೆಲ್ದಿ ಆಗಿರುವಂತ ರೊಟ್ಟಿ ಇದು. ಸೊ ಇವಾಗ ಇದು ತವಾ ಬಿಸಿ ಆಗಿದೆ. ಸ್ವಲ್ಪ ತುಪ್ಪ ಹಾಕೋಣ. ನೋಡಿ, ಈ ತರ ಬರುತ್ತೆ. ಸೊ ಇದನ್ನ ಹಾಕೋಣ. ಹಾಗೇನೆ ಮೇಲಿಂದ ಇನ್ನು ಸ್ವಲ್ಪ ತುಪ್ಪ ಹಾಕ್ಬೇಕು. ಇದು ಒಂದ್ ಸೈಡ್ ಚೆನ್ನಾಗಿ ಬೇಯಲಿ. ಸೊ ಇದು ಒಂದ್ ಸೈಡ್ ಚೆನ್ನಾಗಿ ಬೆಂದಿದೆ. ಸೊ ನಿಮಗೇನು ಜಾಸ್ತಿ ತುಪ್ಪ ಬೇಕಿದ್ರೆ ನೀವು ಹಾಕೋಬಹುದು. ನನಗೆ ಸ್ವಲ್ಪ ಜಾಸ್ತಿನೇ ತುಪ್ಪ ಇಷ್ಟ, ಯಾಕಂದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಎಷ್ಟು ನಾವು ತುಪ್ಪ ಹಾಕ್ತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಸೊ ಇದಾಯ್ತು ನೋಡಿ. ಸೊ
ಸೊ ಇನ್ನೊಂದು ಹಾಕೋಣ. ಸೇಮ್ ಅದೇ ಥರ ಸ್ವಲ್ಪ ತುಪ್ಪ ಹಾಕೋದು. ಸ್ವಲ್ಪ ಮೇಲೆಯಿಂದ ತುಪ್ಪನ ಸವರಿ ಸೊ ಗೈಸ್ ಅಲ್ಲಿ ರೊಟ್ಟಿ ಹಾಕ್ತಾನೆ ಉಂಟು ನೋಡಿ. ಸೊ ಈ ಕಡೆ ರೊಟ್ಟಿ ಆಗ್ತಾ ಇದ್ದಂಗೆ ಈ ಕಡೆ ನಾನು ಪಾತ್ರೆನ ತೊಳೆದು ಬಿಡ್ತೀನಿ. ಸೊ ಬೇಗ ಬೇಗ ಕೆಲಸ ಮಾಡ್ಬೇಕಲ್ವ. ಸೊ ನನಗೆ ಆ ಕಡೆ ಅಡಿಗೆ ಆಗ್ತಾ ಇದ್ದಂಗೆನೆ ಈ ಕಡೆಯಿಂದ ಪಾತ್ರೆಗಳನ್ನ ಬೇಗ ಬೇಗ ತೊಳೆದು ಆಗಿರ್ಬೇಕು. ಸೊ ಯಾಕಂದ್ರೆ ಪಾತ್ರೆಗಳನ್ನೆಲ್ಲ ರಾಶಿ ಹಾಕಿದ್ರೆ ಆಮೇಲೆ ತುಂಬಾ ದೊಡ್ಡ ಕೆಲಸ ಆಗುತ್ತೆ, ಅದಕ್ಕೋಸ್ಕರ. ಸೊ ಗೈಸ್ ನೋಡ್ಬೋದು ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೋಟಲ್ 6 ರೊಟ್ಟಿ ಬಂದಿದೆ ಇದರಲ್ಲಿ. ಸೊ ಗೈಸ್ ಹಾಗೇನೆ ನಾನು ಮೊನ್ನೆ ಶಾಪಿಂಗ್ ಹೋಗಿದ್ದೆ. ನನಗೆ ನನ್ನ ಇಯರಿಂಗ್ಸ್ಗಳನ್ನು ಹಾಕೋದಿಕ್ಕೆ ನಾನೊಂದು ಬಾಕ್ಸ್ನ ಆರ್ಡರ್ ಮಾಡಿದ್ದೆ ಆನ್ಲೈನಿಂದ. ಅದು ತುಂಬಾ ಸಣ್ಣದಾಗಿ ಬಂತು. ಸೊ ಅದನ್ನ ಇಲ್ಲೆಲ್ಲ ಇಟ್ಟಿದ್ದೇನೆ, ನನಗೆ ಸಿಗ್ತಾ ಇಲ್ಲ. ಸೊ ಹಾಗೇನೆ ಅದರಲ್ಲಿ ನನಗೆ ಇಯರಿಂಗ್ಸ್ ಎಲ್ಲ ಹಾಕೋದಿಕ್ಕೆ ಆಗ್ತಾ ಇಲ್ಲ ಆಗಿತ್ತು. ಸೊ ನಂದು ಇಯರಿಂಗ್ಸ್ ನೋಡಿ ಯಾವ ಥರ ಇಟ್ಟಿದ್ದೀನಿ ಅಂತ. ಸೊ ನೋಡಿ ಎಲ್ಲ ಒಂದರಲ್ಲೇ ಹಾಕಿಟ್ಟಿದ್ದೀನಿ. ಹಾಗೇನೆ ಇದನ್ನ ನೋಡಿದಾಗ ತುಂಬಾ ಬೇಸರ ಆಗ್ತಿತ್ತು. ಒಂದು ನಿಮಿಷ ಇಟ್ಬಿಡ್ತೀನಿ ಇದನ್ನ. ಸೊ ಹಾಗೆ ತುಂಬಾನೇ ಬೇಸರ ಆಗ್ತಾಯಿತ್ತು. ಯಾವಾಗಿಂದ ನಾನೊಂದು ಪೌಚ್ನ ಹುಡುಕ್ತಾ ಇದ್ದೆ. ಸೊ ಹಾಗೆ ಮೊನ್ನೆ ಶಾಪಿಂಗ್ ಹೋದಾಗ ನೋಡಿ ಈ ಥರ ಪೌಚ್ ಸಿಕ್ಕಿತ್ತು, ಲಾಕ್ ಇರುವಂಥದ್ದು. ಸೊ ಈ ಥರ ನಾನು 5 ಸೆಟ್ನ ತೊಗೊಂಡ್ಬಂದಿದ್ದೀನಿ. ಯಾಕೆಂದರೆ ಇದು ಒಂದೊಂದು ಪ್ಯಾಕೆಟ್ ಒಂದೊಂದು ಸೈಜಲ್ಲಿದೆ. ಇದು ಬಂದು ದೊಡ್ಡದು, ಇದರಲ್ಲಿ 20 ಕವರ್ಸ್ ಇದೆ. ಇದಕ್ಕೆ ಜಾಸ್ತಿ ಏನಿಲ್ಲ, 2.50 ಶೆಕೆಲ್ಸ್ ಅಂದರೆ 2.5 ಶೆಕೆಲ್ಸ್. ಇದಕ್ಕೆ ಎಲ್ಲ ಪ್ಯಾಕೆಟಿಗೂ ಸಹ 2.5 ಶೆಕೆಲ್ಸ್. ಸೊ ಹಾಗೆ ಇದರಲ್ಲಿ ಕ್ವಾಂಟಿಟಿ 20 ಇದೆ. ಸೊ ಆ್ಯಂಡ್ ಇದರಲ್ಲಿ 25, ಇದು ಅದಕ್ಕಿಂತ ಸ್ವಲ್ಪ ಸಣ್ಣದು. ಹಾಗೆಯೇ ನೋಡಿ ಇದು ಅದಕ್ಕಿಂತ ಸ್ವಲ್ಪ ಸಣ್ಣದು, ಇದೂ ಅಷ್ಟೇ ಹಾಗೆ. ಸೊ ಸ್ವಲ್ಪ ಇನ್ನೂ ಸಣ್ಣದಾಗಿರೋವಂಥದ್ದು ಕೂಡ ತೊಗೊಂಡ್ಬಂದಿದ್ದೀನಿ. ಸೊ ಇಲ್ಲಿ ಇದೆ ನೋಡಿ ಪ್ರೈಸ್ 250. ಸೊ 2.52 ಶೆಕೆಲ್ 50 ಅಕ್ರೋಟ್. ಸೊ ಇದನ್ನು ನನ್ನ ಜ್ಯುವೆಲ್ಲರಿ ಅಂದರೆ ನನ್ನ ಮೇಯ್ನಾಗಿ ನನ್ನ ಇಯರಿಂಗ್ಸ್ನ ಜೋಡಿಸಿಡೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ಬಂದಿದ್ದೀನಿ. ಸೊ ವರ್ತ್ ಬೈ ಅಂತ ಹೇಳ್ಬೋದು ಇದು. ಆ್ಯಂಡ್ ಹಾಗೆಯೇ ಅಲ್ಲಿ ನನಗೆ ಚೆನ್ನಾಗಿರುವಂಥದ್ದು ನೋಡಿ ಈ ಥರ ಒಂದು ಬಾಕ್ಸ್ ಸಿಕ್ಕಿತ್ತು. ನಾನೇನು ಅಂದ್ಕೊಂಡೆ ಅಂತಂದರೆ, ಇವಾಗ ಜ್ಯುವೆಲ್ಲರೀಸ್ನ ಅದರಲ್ಲಿ ಹಾಕಿಟ್ರೆ ಯಾವುದಾದ್ರೂ ಬಾಕ್ಸ್ ಬೇಕಾಗುತ್ತಲ್ಲ. ಸೊ ಅದಕ್ಕೋಸ್ಕರ ನೋಡಿ ಈ ಥರ ಲಾಕ್ ಇದೆ. ಅದಕ್ಕೆ ಚೆನ್ನಾಗಿದೆ ಆ್ಯಕ್ಚುಲಿ ಇದು ನೋಡಿ ಈ ಥರ. ಸೊ ಇದ್ರೊಳಗಡೆ ಇಟ್ಟರೆ ಸೇಫ್ ಆಗಿರುತ್ತೆ ಅಲ್ವಾ. ಸೊ ತುಂಬಾ ಸ್ಪೇಸ್ ಇದೆ, ಸ್ಪೇಷಿಯಸ್ ಆಗಿದೆ ಇದು ಬಾಕ್ಸ್ ಹಾಗೆ. ಸೊ ಚೆನ್ನಾಗಿದೆ ಇದು ನೋಡೋದಕ್ಕೆ, ತುಂಬಾ ಲೈಟ್ ವೇಟ್ ಮಾತ್ರ, ಮರದ್ದು ಚೆನ್ನಾಗಿದೆ. ಹಾಗೆಯೇ ನಿಮ್ಗೆಲ್ರಿಗೂ ನನ್ನ ಓಲ್ಡ್ ವ್ಯೂವರ್ಸ್ ಆಗಿದ್ದಿದ್ರೆ ನಿಮಗೆಲ್ಲ ಗೊತ್ತಿರುತ್ತೆ, ನನಗೆ ನೇಲ್ ಪಾಲಿಶ್ ಅಂದರೆ ತುಂಬ ಇಷ್ಟ. ಸೊ 2 ನೇಲ್ ಪಾಲಿಶ್ನ ತೊಗೊಂಬಂದೆ. ಅದು ಲೈಟ್ ಇದೆ, ಇದು ತುಂಬ ಎಲ್ಲೋ ಮತ್ತು ಪೀಚ್. ಅಲ್ಲಿ ನಿಮಗೆ ಪಿಂಕ್ ಕಾಣ್ತಾ ಇರ್ಬೋದು ಕ್ಯಾಮರಾದಲ್ಲಿ, ಬಟ್ ಇದು ಪೀಚ್ ತುಂಬ ಚೆನ್ನಾಗಿದೆ. ಸೊ ಇದನ್ನು ಇವಾಗ ಹಾಕಬೇಕು. ಸೊ ಹಾಕಿದ್ದು ಹೋಗಿದೆ. ಸೊ ಲಾಸ್ಟ್ ವೀಕ್ ಬ್ಲೂ ಹಾಕಿದ್ದೆ, ಸೊ ಅದು ಹೋಗಿದೆ. ಸೊ ಇವಾಗ ಇದರಲ್ಲಿ ಯಾವುದಾದ್ರೂ ಒಂದು ಹಾಕೋಬೇಕು. ಹಾಗೆಯೇ ನನ್ನ ಜ್ಯುವೆಲ್ಲರೀಸ್ನ ಎಲ್ಲ ನಾನು ಯೂಸ್ ಮಾಡಿಬಿಟ್ಟು ಟೈಮ್ ಇದ್ದರೆ ನೇಲ್ ಪಾಲಿಶ್ನ ಹಾಕೊತೀನಿ. ಸೊ ಆಮೇಲೆ ಸಿಗ್ತೀನಿ. ಸೊ ಗೈಸ್ ಅಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಮಾತ್ರ ನಾನು ನನ್ನ ಜ್ಯುವೆಲ್ಲರಿನ ಆರ್ಗನೈಸ್ ಮಾಡಿದೆ. ಯಾಕೆಂದರೆ ಆಲ್ರೆಡಿ ಟೈಮ್ 9 ಗಂಟೆ ಆಗಿದೆ. ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ಮಾಡೋದಕ್ಕೆ ಬಾಕಿ ಇತ್ತು. ಈ ಥರ ಇಲ್ಲಿ ಫ್ರೂಟ್ಸ್ ತಂದಿಟ್ಟಿದ್ದೆ. ಸೊ ಅದನ್ನು ಇನ್ನೂ ನಾನು ಆರ್ಗನೈಸ್ ಮಾಡಿಲ್ಲ. ಸೊ ಅದನ್ನು ಆರ್ಗನೈಸ್ ಮಾಡಬೇಕು. ಆ್ಯಪಲ್ ಇದೆ, ಬನಾನಾ, ಹಾಗೆ ಈ ಫ್ರೂಟ್ ಇದೆ, ಏನಂತಾರಪ್ಪ ಇದಕ್ಕೆ, ಡ್ರ್ಯಾಗನ್ ಫ್ರೂಟ್, ಐ ಡೋಂಟ್ ನೋ. ಸೊ ಇದು ಫ್ರೂಟ್ ಇದೆ. ಹಾಗೆಯೇ ನಂದು ಕ್ಯೂಟ್ ಫಿಶ್ ನೋಡಿ. ಸೊ ಹಾಗೆಯೇ ಇಲ್ಲಿ ಬೀನ್ಸ್ ಇದೆ ನೋಡಿ, ಸಾಧಾರಣ 2 ಕಿಲೋ ಇದೆ ಅಂತ ಅನಿಸುತ್ತೆ. ಸೊ ಇದನ್ನು ನಾಳೆ ಪದಾರ್ಥ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಚೆನ್ನಾಗಿದೆ, ಫ್ರೆಶ್ ಇದೆ ನೋಡಿ.
ಗೈಸ್ 9 ಗಂಟೆ ಆಯಿತು. ನಾನು ಸ್ವಲ್ಪ ಜ್ಯುವೆಲರಿನ ಆರ್ಗನೈಸ್ ಮಾಡಿದೆ. ಸೊ ಹಾಗೇನೆ ನೋಡಿ ಅಲ್ಲಿ ಎತ್ತಿಟ್ಟಿದ್ದೀನಿ. ಸೊ ಯಾವ ಥರ ನಾನು ಜ್ಯುವೆಲರಿ ಆರ್ಗನೈಸ್ ಮಾಡಿದೆ ಅಂತ ನಿಮಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇವಾಗ ನೋಡಿ 2 ಜವಾರ್ ರೋಟಿ ಹಾಗೆ ಚೆನ್ನಾಗಿ ಕರಿಂಗ ತೊಗೊಂಡಿದ್ದೀನಿ. ಇದೆರಡು ಕಾಂಬಿನೇಷನ್ ಇಂದ ಸಖತ್ತಾಗಿರುತ್ತೆ. ಸೊ ಟೇಸ್ಟ್ ಮಾಡೋಣ. ತುಂಬ ಚೆನ್ನಾಗಿದೆ. ಈ ಜವಾರ್ ರೋಟಿಗೆ ತುಪ್ಪ ಹಾಕಿದ್ವಲ್ಲ, ಸೊ ತುಂಬ ಚೆನ್ನಾಗಿರೋ ಫ್ಲೇವರ್ ಕೊಡ್ತಾ ಇದೆ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ. ಹಾಗೆಯೇ ನಾವು ಇದನ್ನು ಡಿನ್ನರ್ಗೂ ತಿನ್ಬೋದು, ಇಲ್ಲಾಂದರೆ ಬ್ರೇಕ್ಫಾಸ್ಟ್ಗೂ ತಿನ್ಬೋದು, ಚೆನ್ನಾಗಿರುತ್ತೆ. ಸೊ ನಿಮಗೆ ತುಂಬಾ ಹೆಲ್ದಿ ಆಗಿರೋದಕ್ಕೆ ಇಷ್ಟ ಇದ್ದರೆ ಸೊ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತೀನಿ, ಓಕೆನಾ? ಸೊ ಬೇಗ ತಿನ್ನೋಣ, ಹಸುವಾಗ್ತಾ ಇದೆ. ಸೊ ಗೈಸ್ ಊಟ ಆಯಿತು. ಆ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನೀವು ಕೂಡ ಟ್ರೈ ಮಾಡಿ, ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿ. ಹಾಗೆ ಇದನ್ನು ಬ್ರೇಕ್ಫಾಸ್ಟ್ಗೂ ತಿನ್ಬೋದು, ನೈಟ್ ಡಿನ್ನರ್ಗೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ನೋಡಿ ನನ್ನ ನೇಲ್ ಪಾಲಿಶನು ಹಾಕಾಯಿತು. ಸೊ ಇದು ಬಂದ್ಬಿಟ್ಟು ಗಬ್ರಿನಿ ಅಂತ. ಕಲರ್ದು ಕೋಡ್ ಬಂದ್ಬಿಟ್ಟು 06, ಹಾಗೆ ಲೈಟ್ ಎಲ್ಲೋ ಇದ್ರದ್ದು ಕೋಡ್ ಬಂದ್ಬಿಟ್ಟು 02. ಸೊ ಇದು ನಿಮಗೆ ಇಲ್ಲಿ ಎಲ್ಲಾದರೂ ಇಸ್ರೇಲಲ್ಲಿ ಲೋಕಲ್ ಶಾಪಲ್ಲಿ ಸಿಗುತ್ತೆ. ಯಾರಿಗೆ ಈ ಕಲರ್ ಇಷ್ಟ ಆಯಿತು ನೋಡಿ, ಸೊ ಅವರು ಇದನ್ನ ಬೈ ಮಾಡ್ಬೋದು. ಸೊ ಗೈಸ್ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಇವತ್ತಿನ ಈ ನನ್ನ ಡೈಲಿ ವ್ಲಾಗ್ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಬಾಯ್, ಸಿ ಯಾ, ಟೇಕ್ ಕೇರ್, ಸ್ಟೇ ಹೆಲ್ದಿ ಅಂತ